ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಈ ದಿನ ಬಂದೇ ಬರುತ್ತಮ್ಮ. ಸುಮ್ಮನೆ ಟೆನ್ಷನ್ ತಗೋಬೇಡ, ಎಲ್ಲದೂ ಒಳ್ಳೇದೇ ಆಗುತ್ತೆ. ನೀನಿವತ್ತು ಈ ಮನೆಯಿಂದ ಮಾತ್ರ ಹೋಗ್ತಿದ್ಯಾ, ನಮ್ಮ ಮನ್ಸಿಂದ ಹೋಗ್ತಿಲ್ಲ ತಾನ್? ನೋಡು, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಈಶಾ. ಇಲ್ಲೇನ್ ನಡೀತಿದ್ಯೋ ಅದೇ ನಡೆಯತ್ತೆ. ಅದಕ್ಕೆ ಸುಮ್ಮನೆ ನಗ್ತಾ ನಗ್ತಾ ನಡೆಯೋದನ್ನೇ ನಡೆಯೋಕ್ಬಿಡು. ಇದರಲ್ಲೇ ನಮ್ಮೆಲ್ಲರ ಒಳಿತು ಇದೆ, ತಿಳಿತಾ? ಬಾಮ್ಮ, ಸರಿ ಬಾ, ಬೇಗ ಬೇಗ ಬಾಮ್ಮ, ಬಾ, ನಡಿ ನಡಿ. ಆಹಾ, ಬಾಮ್ಮ, ಕೂತ್ಕೋ ಮಗನೇ, ಕೂತ್ಕೋ ಕೂತ್ಕೋ. ಎಲ್ಲ ಒಳ್ಳೇದೇ ಆಗುತ್ತೆ. ಯಜಮಾನ್ರೆ, ಅದು ತಾಯಮ್ಮನ ಆಪರೇಷನ್ಗೆ ಹಣ ಬೇಕಿತ್ತು. ಚಾಟ್ ಏಟ್ ಕೊಟ್ರೆ ನೆನ್ಪಿಟ್ಕೊಳ್ಳೋ ಹಾಕೊಡ್ತಾನೆ. ಎಂಥ ದೊಡ್ಡ ಆಟ ಆಡ್ಬಿಟ್ರು ಅಂದ್ರೆ, ಯಾವ ಹುಡುಗನ್ ನೀನ್ ಪ್ರೀತಿ ಮಾಡ್ತಿದ್ಯೋ, ಯಾರನ್ನಷ್ಟು ಇಷ್ಟಪಡ್ತಿದ್ಯೋ ಅವನೇ ನಿನ್ನನ್ನು ಬಿಟ್ಟು ಓಡೋಗ್ಬಿಟ್ಟ. ನಿಮ್ಮಪ್ಪನೇ ನಿನಗ್ ದೊಡ್ಡ ಶತ್ರು ಆದ. ಅವರೇ ಮೋಸ ಮಾಡಿ ನಿನ್ ಪ್ರೀತಿಗೆ ಬೆಂಕಿ ಹಚ್ಚಿದ್ದು. ಈಶಾ, ಕೈ ಕೊಡು. ನಾನೇ ನಿನ್ನ ಹಣೆ ಬರಹ ಬರೆಯೋದು, ನಾನೇ. ನನಗೆ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಏನ್ ಹೇಳ್ತಿದ್ದಾಳೆ? ನಾನು ಬೇರೆ ಒಬ್ಬನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಜೊತೆಲಿ ಜೀವನ ಮಾಡಕ್ಕಾಗಲ್ಲ. ನಾನು ಈ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ಬೇರೆಯವರನ್ನ ಪ್ರೀತಿಸಿದ್ದೀನಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನಿಮಗ್ ಮೋಸ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಪ್ಲೀಸ್ ಪ್ಲೀಸ್ ನೀವು ಎಲ್ಲರೂ ಇಲ್ಲಿಂದ ಹೊರಟೋಗಿ. ನೋಡ್ರಪ್ಪ, ಮುಖ ಎಷ್ಟು ಚಂದ ಇದೆಯೋ, ಮನ್ಸಲ್ಲಿ ಅಷ್ಟು ವಿಷ ಇಟ್ಕೊಂಡಿದ್ಯಾ. ಒಳ್ಳೇದಾಯ್ತು ನೀನು ಮದ್ವೆಗ್ ಮುಂಚೆನೆ ನೀನ್ ಇನ್ನೊಂದ್ ಮುಖನ ತೋರ್ಸಿದ್ ನಮ್ಗೆ. ಮತ್ ನೀವು ಚೆನ್ನಾಗ್ ಮಾತಾಡೋದ್ ಕಲ್ಸ್ಕೊಟ್ಟಿದ್ದೀರಾ. ಒಂದ್ ಸ್ವಲ್ಪ ಒಳ್ಳೆ ಸಂಸ್ಕಾರನೂ ಹೇಳ್ಕೊಡ್ಬೋದಿತ್ತಲ್ವಾ? ನೋಡಿ, ಅವಳಿನ್ನು ಚಿಕ್ಕವಳು. ನಾವು ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಇಲ್ಲ, ಏನ್ ಗೊತ್ತಾ, ಈ ತರ ಒಂದ್ ಸೊಸೆ ನಮ್ಮನೆಗೆ ಬಂದು ಸಂಸಾರ ಮಾಡೋದ್ ನನಗಂತೂ ಚೂರು ಇಷ್ಟ ಇಲ್ಲ. ವಾ ಗುಲಾಬ್ ಸಿಂಗ್ ಅವರೇ, ವಾ. ನಮ್ಮ ಹಣೆ ಬರ ಚೆನ್ನಾಗಿತ್ತು. ಹುಡುಗಿ ಸರಿಯಾದ ಸಮಯಕ್ಕೆ ಬಾಯಿ ಬಿಟ್ಲು. ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಿತ್ತು. ನಡೀರಿ ಎಲ್ಲರೂ, ಈ ಮದ್ವೆ ಆಗಲ್ಲ. ನಡೀರಿ. ಅಯ್ಯೋ ಪುರುಷೋತ್ತಮ ಅವರೇ, ನನ್ನ ಮಾತಾದ್ರೂ ಕೇಳಿಸ್ಕೊಳ್ಳಿ. ಮತ್ತೆ ನಿಮ್ಮ ಈ ಪೊಲಿಟಿಷಿಯನ್ ಆಗೋ ಕನಸು ಜೀವಮಾನದಲ್ಲಿ ಆಗಲ್ಲ. ಇನ್ನೊಂದ್ಸರಿ ನನ್ನ ಕಣ್ಣೆದುರು ಕಾಣಿಸ್ಕೋಬೇಡಿ, ಇಲ್ಲ ಅಂದ್ರೆ ದೇವರಾಣೆ ಚೆನ್ನಾಗಿರಲ್ಲ. ನಡೀರಿ.
ಕೊನೆಗೂ ನಿಮ್ಮಮ್ಮನ ಕೆಟ್ಟ ರಕ್ತ ಪರಿಣಾಮ ತೋರ್ಸೇ ಬಿಡ್ತಲ್ಲ. ಎಲ್ಲ ಸರ್ವನಾಶ ಮಾಡ್ಬಿಟ್ಟಿಯಲ್ಲೇ. ನೀನು ಯಾಕೆ ಬದುಕಿದ್ಯಾ? ಅಮ್ಮ ಅಪ್ಪ ಅಪ್ಪ ನನ್ನ ಕಣ್ಣು ಏನ್ ನೋಡ್ತೋ? ನನ್ ಮನ್ಸು ಅದನ್ನ ಒಪ್ಕೊಳಕ್ ತಯಾರಿಲ್ಲ. ನನ್ ಮನ್ಸು ಹೇಳ್ತಾ ಇದೆ ನೀವು ತುಂಬಾ ಒಳ್ಳೆ ಅಪ್ಪ ಅಂತ. ಮತ್ತೆ ರೋಹನ್ನ ನೀವು ನನ್ನಿಂದ ದೂರ ಮಾಡಿ ನನ್ನನ್ ಯಾಕೆ ಕೈದಿಯಾಗಿ ಇಟ್ಕೋತಾ ಇದ್ದೀರಾ? ಅಪ್ಪ ನೀವ್ ರೋಹನ್ನ ಬಿಟ್ಬಿಡಿ. ನಾನ್ ಬೇರೆ ಯಾರನ್ನು ಮದ್ವೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಪ್ಪ. ಪ್ಲೀಸ್ ಪ್ಲೀಸ್. ಈಗ ನಿನ್ ಜೊತೆ ಏನಾಗತ್ತೆ ಅನ್ನೋದನ್ನ ನೀನ್ ಊಹಿಸೋಕ್ಕೂ ಸಾಧ್ಯ ಇಲ್ಲ. ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೀನ್ ಯೋಚಿಸೋಕ್ಕೂ ಆಗಲ್ಲ. ನಾನು ನಿನ್ನ ಮದುವೆ ನಮ್ಮ ಮನೆತನದ ಮರ್ಯಾದೆ ಗೌರವ ಹೆಚ್ಚಾಗುವಂತ ಜಾಗದಲ್ಲಿ ಆಗ್ಬೇಕು ಅನ್ಕೊಂಡ್ರೆ ಅಂತಲ್ಲೇ ನಿನ್ ಮದುವೆ ನಡೆಯುತ್ತೆ ಈಶಾ. ನಾನ್ ಡಿಸೈಡ್ ಮಾಡ್ತೀನಿ ನಿಮ್ಮೆಲ್ಲರ ಹಣೆ ಬರಹನ. ಯಾಕೆಂದ್ರೆ ನಾನು ನಿನ್ ಹಣೆ ಬರಹ ಬರೆಯೋನು. ನೋಡ್ ಮಗಳೇ, ಈಗಲೂ ಕಾಲ ಮಿಂಚಿಲ್ಲ. ನಾವು ಹೋಗಿ ಕಣ್ಣಿನ ಕಡೆಯವ್ರ ಮನೆಗೆ ಹೋಗಿ ಕ್ಷಮೆ ಕೇಳೋಣ. ಬಾ 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 ನನ್ನ ಜೊತೆ. ಇಲ್ಲ ಅಪ್ಪ, ಸಾಕ್ ಮಾಡಿ ಸಾಕು. ನೀವು ನನ್ನ ಅಪ್ಪ, ನನ್ನ ಭಾಗ್ಯ ವಿಧಾತ ಅಲ್ಲ. ನನ್ನ ಭಾಗ್ಯ ವಿಧಾತ ಅಲ್ಲ. ನನ್ನ ಭಾಗ್ಯ ವಿಧಾತ ಅಲ್ಲ. ನಾನು ನಿಮ್ಮ ಈ ನಿರ್ಧಾರನ ಖಂಡಿತವಾಗ್ಲೂ ನಿರಾಕರಿಸ್ತೀನಿ. ಇವತ್ತು ಖುಷಿಯಿಂದ ಸ್ವೀಟ್ ಕೊಡ್ತಿದ್ದೀರಾ ಅಲ್ವಾ? ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ತಾಯಿ ಮಮತೆ ಹೆಂಗ್ ನಿಜವಾದದ್ದೋ ಅದೇ ತರ ಈ ಮಾತು ಸತ್ಯ ಆಗತ್ತೆ. ನನ್ನ ಮಗಳು ಈ ಮದ್ವೆ ಆಗೋದಿಲ್ಲ. ಹಾ ಹೇಳು. ಅಣ್ಣ, ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ನಾನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬರ್ತೀನಿ. ನೀನು ಟೆನ್ಷನ್ ತಗೋಬೇಡ, ಓಕೆ? ಇಲ್ಲಿನ ಪರಿಸ್ಥಿತಿನೇ ಇಷ್ಟು ಹದಗೆಟ್ಟಿದೆ. ಈ ಸಮಯದಲ್ಲಿ ಯಜಮಾನ್ ಹತ್ರ ಹೇಗೆ ದುಡ್ಡು ಕೇಳಿ ಚೆನ್ನಾಗಿರಲ್ಲ. ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಬೇಕು. ಯಜಮಾನ್ರೆ, ಅದು ದುಡ್ಡು ಬೇಕು ತಾನೇ ನಿನಗೆ? ದುಡ್ಡು ಬೇಕು ತಾನೇ ನಿನಗೆ? ನಿಂತ ಕಾಲಲ್ಲಿ ನಿನ್ ಕೈ ಕ್ಯಾಶ್ ಸಿಗುತ್ತೆ. ಆದ್ರೆ ಅದಕ್ಕೋಸ್ಕರ ನೀನು ಈಶಾ ಜೊತೆ ಮದುವೆ ಆಗಬೇಕು. ಅದು ಈಗ್ಲೇನೆ, ಇಲ್ಲೇನೆ. ಅದು ಯಜಮಾನ್ರೆ. ಅನುರಾಗ್ ಅವ್ರೆ, ಅಪ್ಪನ್ನ ತಡೀರಿ. ಅಪ್ಪ, ನೀವ್ ಏನ್ ಮಾಡ್ತಿದ್ದೀರಾ? ಇಶಾ ಮತ್ತೆ ಸೂರತ್ ನೀನು ನಿನ್ನ ದೇವ್ರು ಅಂತ ಒಪ್ಕೊಳ್ಳಿಲ್ಲ ಅಲ್ವಾ? ಇವಾಗ ನೋಡು, ನಾನು ನಿನ್ನ ಹಣೆ ಬರದಲ್ಲಿ ಎಷ್ಟು ಸಂಕಟ ಬರಿತೀನಿ ಅಂದ್ರೆ ನೀನು ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಮರ್ಯಾದೆ ಬೀದಿಗಿಳಿದೆ ಅಲ್ಲ ನೀನು. ಇವಾಗ ನಾನು ನಿನ್ನ ಜೀವನದ ಜೊತೆ ಆಟ ಆಡ್ತೀನಿ. ನೀನು ಒಪ್ಕೊಳ್ಳೋ ಕಾಲ ಬಂದೇ ಬರುತ್ತೆ.
ನಿಮ್ಮೆಲ್ಲರ ಹಣೆ ಬರಹ ಬರೆಯೋದು ನಾನೇ ನಾನೇ